ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 36 ದಿನ ಆಗಿದೆ. ದರ್ಶನ್ ಬಿಡುಗಡೆಗೆ ದರ್ಶನ್ ಕುಟುಂಬಸ್ಥರು ಪ್ರಯತ್ನ ಮುಂದುವರೆಸಿದ್ದಾರೆ. ಸಿಕ್ಕದಾಗ ಬೇಜಾನ್ ಕೊಡೋಣ ಅನ್ಕೊಂಡೆ, ಏನ್ ಮಾಡ್ತೀಯಾ? ವಿಧಿನೇ ನಿನ್ನ ಬಗಸ್ಕೊಂಡು ರಕ್ತ ಕಾರ್ಕೊಳ್ಳೋ ರೇಂಜ್ಗೆ ಹೊಡಿತಾ ಇದೆ ಅಂದ್ಮೇಲೆ ಯಾರು ಏನ್ ಮಾಡಕ್ಕಾಗಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಆಗಬೇಕು ಆ ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಮೊನ್ನೆ ಭೇಟಿಯಾಗಿದ್ರು. ನೋಡಿದ್ರ ಸರ್ ಎಂತೆಂತ ಕೇಡಿಗಳಿರ್ತಾರಂತ, ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ಇವತ್ತು ನೋಡಿದ್ರೆ ದರ್ಶನ್ ಕುಟುಂಬದವರು ಅಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಕಡೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನ ನೆರವೇರಿಸಿದ್ದಾರೆ. ಶ್ರೀ ಭದ್ರಕಾಳಿ ಮೂತ್ರಾಲಯ ಮಂತ್ರಾಲಯ ಸೇವಾ ವಿವರ. ಭೂತ ಬಿಡಿಸುವುದು 100 ರೂಪಾಯಿ, ಮಾಟ ಮಾಡಿಸಲು 100 ರೂಪಾಯಿ, ಕಾಲು ತೆಗೆಯಲು 500 ರೂಪಾಯಿ, ಹುಚ್ಚು ಬಿಡಿಸುವುದು 500 ರೂಪಾಯಿ. ಮತ್ತೊಂದು ಕಡೆ ದರ್ಶನ್ ಸಹೋದರ ದಿನಕರ್ ತೂಗುದಿ ಮೈಸೂರಿನಲ್ಲಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಏನ್ ಸ್ವಾಮಿಗಳೇ ಎಲ್ಲ ನಿಂಬೆ ಹಣ್ಣು ಕೊಟ್ರೆ ತಾವು ಚಕ್ಕೋತ ಕೊಡ್ತಾ ಇದ್ದೀರಾ? ನಮ್ಮ ಹೈಟೆಕ್ ಮಂತ್ರಗಳಿಗೆ ನಿಂಬೆ ಹಣ್ಣಿಗೆ ಜಾಗ ಸಾಕಾಗಲ್ಲ, ಏನಿದ್ರು ಚಕ್ಕೋತ. ಚಾಮುಂಡಿ ಬೆಟ್ಟಕ್ಕೆ ಸಹೋದರ ದಿನಕರ್ ತೂಗುದಿ ಭೇಟಿ ನೀಡಿದ್ರು. ಅವ್ರ ಜೊತೆ ನಟ ಚಿಕ್ಕಣ್ಣ ಕೂಡ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಾಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ ದೇವರ್ಸಿ. ನಾಡ ದೇವತೆಯ ದರ್ಶನವನ್ನ ಪಡೆದ್ರು. ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ರು. ದಿನಕರ್ ತೂಗುದಿ ಇಟ್ಟಿದ್ದಾರೆ. ಕೆಲವ್ರಿಗೆ ಹಂಗೆ ಅವಾಗ ಈ ತರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ, ಏನ್ ಮಾಡೋಣ. ದರ್ಶನ್ ಅವರ ಸಹೋದರ ಮತ್ತು ಚಿಕ್ಕಣ್ಣ ಕೂಡ ಇದ್ದಾರೆ. ಇವರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ. ನಿನಗೆ ನೀರಿನ ಗಂಡ ಇದೆ, ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನುಭವಿಸ್ತೀಯ, ಸಾವು ಕೂಡ ಬರ್ಬೋದು. ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಿನಲ್ಲಿದ್ದಾರೆ. ನವಚಂಡಿಕಾ ಯಾಗವನ್ನ ನಡೆಸಿದ್ರು ದರ್ಶನ್ ಹೆಸರಲ್ಲಿ. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಾರೋ? ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮರು. ದರ್ಶನ್ ಬಿಡುಗಡೆಗಾಗಿ ಕುಟುಂಬ ನಡೆಸ್ತಾ ಇರುವಂತಹ ಪ್ರಯತ್ನ. ದರ್ಶನ್ ಜೈಲಲ್ಲಿದ್ದಾರೆ. ಅವರ ಕುಟುಂಬದವರು ಇವತ್ತು ದೇವರ ಮೊರೆ ಹೋಗಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ತೂಗುದಿ ಮತ್ತು ಚಿಕ್ಕಣ್ಣ ಇದ್ದಾರೆ. ಆದ್ರೆ ನೀನ್ ಒಬ್ಬನೇ ಕಷ್ಟಪಟ್ರೆ ಆಸೆ ಈಡೇರಲ್ಲ, ಜೊತೆಗೆ ನಿನ್ ಪ್ರಾಣ ಸ್ನೇಹಿತನು ಹಾಕೊಂಡು ಇಬ್ರು ಒಟ್ಟಿಗೆ ಕಷ್ಟಪಟ್ರೆ ನಿನ್ನ ಆಸೆ ಈಡೇರೋದಂತೂ ಗ್ಯಾರಂಟಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗವನ್ನ ನಡೆಸಿದ್ರು. ಕಾನೂನಿನ ಹೋರಾಟದ ಜೊತೆಗೆ ದೇವರ ಆಶೀರ್ವಾದ ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಇದೊಂದು ಕಮ್ಮಿ ಇತ್ತು ಕಣ, ಇದ್ನೂ ನೋಡ್ಬಿಟ್ಟು ಎಲ್ಲಾ ರೀತಿಯಾದ ಪ್ರಯತ್ನ ನಡೀತಾ ಇದೆ. ದಿನದಿಂದ ದಿನಕ್ಕೆ ದರ್ಶನ್ ಕೇಸ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಸಾಕ್ಷ್ಯಗಳು ಸಿಗ್ತಾ ಇದೆ. ಅಯ್ಯಯ್ಯೋ, ಹೊಟ್ಟೆ ಪಾಡ್ಗೋಸ್ಕರ ನಮ್ ಜನ ಎಂತೆಂತ ವೇಷ ಆಗ್ತಾರಯ್ಯ. ನಿನಗೆ ಗತಿ ಬರಬಾರ್ದಾಗಿತ್ತು. ಈ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಇನ್ನೊಂದು ಕಡೆ ಕುಟುಂಬದ ಪ್ರಯತ್ನ ಕೂಡ ನಡೀತಾ ಇದೆ. ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಚೆಕಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.